ಮನೆಗಳಿಗೆ ತೆರಳದೆ ಛತ್ರ ದೇವಸ್ಥಾನಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಿದೆ ಅನ್ನುವ ವಿಚಾರದ ಸಂಬಂಧ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಅಂತ ಹೇಳಿದ್ರೆ ಪ್ರತಿ ಮನೆಗೆ ಹೋಗಬೇಕು, ಅದಾದ ನಂತರದಲ್ಲಿ ಎಸ್ಐಆರ್ ಪರಿಶೀಲನೆ ಮಾಡಬೇಕು. ಪ್ರಸಾದ ಹಂಚೋ ಹಾಗೆ ಮಸೀದಿಗೆ ಹೋಗಿ ಫಾರ್ಮ್ ಕೊಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪಿಎಲ್ಒ ಅಧಿಕಾರಿಗಳು ಮನೆಗೆ ಹೋಗ್ತಾ ಇಲ್ಲ, ಬೀದಿಗಳಲ್ಲಿ ಅಪ್ಲಿಕೇಶನ್ಗಳನ್ನ ಹಂಚಿಕೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನ ಷಡ್ಯಂತ್ರ, ಇವೆಲ್ಲವನ್ನ ಸಿಎಂಎ ಮಾಡಿಸ್ತಿರೋದು ಅಂತ ಆರೋಪಿಸ್ತಿದ್ದಾರೆ. ಅಮ್ಮ ಅಪ್ಪ ತಾತ ಎಲ್ಲರನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ನಕಲಿ ದಾಖಲೆ ನೀಡಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ. 65 ಲಕ್ಷ ಖರ್ಚು ಮಾಡಿ 250 ಬಾಂಗ್ಲರನ್ನ ಫ್ಲೈಟ್ ನಲ್ಲಿ ಕಳಿಸ್ತಿದ್ದಾರೆ. ಬೆಂಗಳೂರಿನಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚೀಮಾರಿ ಹಾಕಿದ್ಮೇಲೆ ಬಾಯಿ ಮುಚ್ಕೊಂಡು ಈಗ ಎಸ್ಐಆರ್ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆದರೆ ಬಾಂಗ್ಲಾದೇಶದವರಿಗೆ ಸ್ಪೆಷಲ್ ಟ್ರ್ಯಾಕ್ ಅನ್ನ MG ರೋಡ್ ಅಂದ್ರೆ ಈ ತರ ಇದೆಯಲ್ಲ ರೋಡ್ ಏನೋ ಹೈವೇ, ನ್ಯಾಷನಲ್ ಹೈವೇ ತರ ಕ್ರಿಯೇಟ್ ಮಾಡಿದ್ದಾರೆ. ಬಾಂಗ್ಲಾದೇಶದವ್ರಿಗೆ ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲು, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, BLA2ಗಳು ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ. ರೋಡಲ್ಲಿ ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕಾ SIR. ಇಲ್ಲಂಗಲ್ಲ,